Hello everyone, welcome back to my YouTube channel Banking Classmate. After a long time video ಮಾಡ್ತಾ ಇದ್ದೀನಿ. ಇವತ್ತು ಏಪ್ರಿಲ್ 1 IBPS PO and CLERK ರಿಸಲ್ಟ್ಸ್ ಬಂದಿದೆ. ಯಾರೆಲ್ಲ ಸೆಲೆಕ್ಷನ್ ಆಗಿದೆ ಅವರಿಗೆಲ್ಲ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಹಾರ್ಡ್ ವರ್ಕಿಗೆ ಇವತ್ತು ಸಕ್ಸಸ್ ಸಿಕ್ಕಿದೆ. ಆ್ಯಂಡ್ ಯಾರೆಲ್ಲ ಸೆಲೆಕ್ಷನ್ ಆಗಿಲ್ಲ ನಾನ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ನೀವು ಆ್ಯಂಡ್ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ಗೆ ಲೋಕಲ್ ಬ್ಯಾಂಕ್ ಆಫೀಸರ್ ಇಂಟರ್ವ್ಯೂ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. 2 to 5 ಇಂಟರ್ವ್ಯೂ ಇದೆ. ಜಸ್ಟ್ ಫೋಕಸ್ ಆನ್ ಯೋರ್ ಇಂಟರ್ವ್ಯೂ. ಯಾಕಂತ ಅಂದರೆ IBPS PO ಆಗಲಿ RRB PO ಆಗಲಿ ಜಾಸ್ತಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದರು, ಕಾಂಪಿಟೇಷನ್ ಜಾಸ್ತಿ ಇತ್ತು. ಲೋಕಲ್ ಬ್ಯಾಂಕ್ ಆಫೀಸರ್ ಇಂಟರ್ವ್ಯೂಗೆ ವೇಕೆನ್ಸಿನ 2.2 ಟೈಮ್ಸ್ ಅಷ್ಟೇ ಕದ್ದಿರೋದು ಇಂಟರ್ವ್ಯೂಗೆ. ಇದನ್ನು ಬೆಸ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಬೇಜಾರು ಮಾಡಿಕೊಂಡು ನಿಮ್ಮದು ಪಾಸ್ ಆಗಿಲ್ಲ IBPS ಕ್ಲರ್ಕ್ PO ಅಂತ ಅಂದ್ಬಿಟ್ಟು ಆ ಡಿಸಪಾಯಿಂಟ್ಮೆಂಟ್ನ ನೀವು ಇಂಟರ್ವ್ಯೂಗೆ ಕ್ಯಾರಿ ಮಾಡಿಬಿಡಿ. ಯಾಕಂದರೆ ಇದು ನಿಮಗೆ ಬೆಸ್ಟ್ ಆಪರ್ಚುನಿಟಿ, ಬೆಸ್ಟಾಗಿ ಯೂಸ್ ಮಾಡ್ಕೊಳ್ಳಿ. PO ಆಗಲಿ RRB POಗಿನ ಈಸಿ ವೇ ಆಗಿ ನೀವು ಆಫೀಸರಲ್ಲಿ ಸ್ವಲ್ಪ ಕಡಿಮೆ ಕಾಂಪಿಟೇಷನ್ ಇದೆ ಅಂತ ಅಂದರೆ ಅದು ಲೋಕಲ್ ಬ್ಯಾಂಕ್ ಆಫೀಸರ್ ಬೆಸ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಬೆಸ್ಟ್ ಫಾರ್ ಯುವರ್ ಇಂಟರ್ವ್ಯೂಸ್. ಆ್ಯಂಡ್ ನಂದು ಕೂಡ ಲೋಕಲ್ ಬ್ಯಾಂಕ್ ಆಫೀಸರ್ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಆಗಿತ್ತು. ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಟೆಂಡ್ ಮಾಡಲಿಲ್ಲ. ಯಾಕಂತ ಅಂದರೆ ನನಗೆ RRB PO ಬಿಟ್ಟು ಲೋಕಲ್ ಬ್ಯಾಂಕ್ ಆಫೀಸರ್ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಇನ್ನೊಬ್ಬರು ಕ್ಯಾಂಡಿಡೇಟ್ಗೆ ಆಪರ್ಚುನಿಟಿ ಸಿಗಲಿ ಅಂತ ನಾನು ಅಟೆಂಡ್ ಮಾಡಿಲ್ಲ. ಸಾಕಷ್ಟು ಜನ RRB PO ಸೆಲೆಕ್ಷನ್ ಆಗಿರೋರು ಲೋಕಲ್ ಬ್ಯಾಂಕ್ ಆಫೀಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಟೆಂಡ್ ಮಾಡಿಲ್ಲ. ಸೊ ಈ ಆಪರ್ಚುನಿಟಿನ ನೀವು ಯೂಸ್ ಮಾಡ್ಕೊಳ್ಳಿ. ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇದೆ. ಇನ್ನೂ ಒಂದು ಬೆಸ್ಟ್ ಏನಂತ ಅಂದರೆ ಔಟರ್ಸ್ ಇಲ್ಲ. ಬೆಸ್ಟ್ ಥಿಂಗ್ ಏನಂತ ಅಂದರೆ ನಾನ್ ಕನ್ನಡಿಗಸ್ ಇಲ್ಲ, ಇದರಲ್ಲಿ LPT ಮಾಡಿದ್ದಾರೆ. ಸೊ ಈ ಆಪರ್ಚುನಿಟಿನ ಬೆಸ್ಟಾಗಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಇಂಟರ್ವ್ಯೂನ ಮಾಡಿ. ಇವತ್ತು ಕೂಡ ನಂದು IBPS ಕ್ಲರ್ಕ್ ಕೆನರಾ ಬ್ಯಾಂಕಲ್ಲಿ ಅನ್ರಿಸರ್ವ್ ಕ್ಯಾಟಗರಿಲಿ ಸೆಲೆಕ್ಷನ್ ಆಗಿದೆ. ನನ್ನ ಮಾರ್ಕ್ಸ್ನ ನಾನು ಶೇರ್ ಮಾಡ್ತೀನಿ, ನೋಡಿ. ನಿಮ್ಮ ರಿಸಲ್ಟ್ಸ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಇಂಟರ್ವ್ಯೂನ ಚೆನ್ನಾಗಿ ಮಾಡಿ. ಔಟರ್ ಸ್ಟೇಟ್ಸ್ ಅವ್ರು ಇಲ್ಲ, ಈ ಆಪರ್ಚುನಿಟಿನ ಬೆಸ್ಟಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಜಾಬ್ನ ನೀವು ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.